ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ, ಈಗ ಸಮ್ಮರ್ ಇದೆ ಅಲ್ವಾ, ಬೇಸಿಗೆ ಕಾಲ ಇದೆ. ಈ ಬೇಸಿಗೆ ಕಾಲದಲ್ಲಿ ನಾವು ಮಣ್ಣಿನಲ್ಲಿ ಮಾಡಿದಂತಹ ಪಾಟ್ ಇರುತ್ತಲ್ಲ, ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ಮಣ್ಣಿನಲ್ಲಿ ಮಾಡಿದ ಮಡಿಕೆಯನ್ನು ಈಗ ಕೆಲವರು ಹೊಸದು ತರ್ತಾರೆ. ಆಗ ಯಾವ ರೀತಿ ವಾಶ್ ಮಾಡಬೇಕು, ಮತ್ತು ನಮ್ಮನೆಯಲ್ಲಿ ತುಂಬ ವರ್ಷಗಳಿಂದನೂ ಸಹ ಈ ಮಣ್ಣಿನ ಒಂದು ಪಾಟ್ನಲ್ಲಿ ವಾಟರ್ನ ಈ ಸಮ್ಮರ್ ಟೈಮ್ನಲ್ಲಿ ಯೂಸ್ ಮಾಡ್ತೀವಿ. ಆ ಮಣ್ಣಿನ ಮಡಿಕೆನ ಈಗ ನಾನು ಅಂದರೆ ಈಗ ಅದನ್ನು ಹೇಗೆ ಕ್ಲೀನ್ ಮಾಡ್ತೀವಿ, ಅದು ವಾಶ್ ಮಾಡಬೇಕಾದ್ರೆ ಯಾವ ವಸ್ತುಗಳನ್ನು ಉಪಯೋಗಿಸಿ ನಾನು ಮಣ್ಣಿನ ಮಡಿಕೆಯನ್ನು ತೊಳಿತೀನಿ ಅನ್ನೋದನ್ನು ನೋಡಿ. ಅಂದರೆ ಬೇಸಿಗೆಯ ಕಾಲದಲ್ಲಿ ಈ ಮಡಿಕೆಯ ನಿರ್ವಹಣೆಯನ್ನು ಅಂದರೆ ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಣ್ಣಿನ ಮಡಿಕೆಯನ್ನು ತೊಗೊಂಡಿದ್ದೀನಿ. ಈ ಮಣ್ಣಿನ ಮಡಿಕೆ ತುಂಬ ದಿನದಿಂದ ನಮ್ಮ ಮನೆಯಲ್ಲಿ ಇದೆ. ಅದು ಯಾವಾಗ ಅಂದರೆ ಸಮ್ಮರ್ ಟೈಮಲ್ಲಿ ಮಾತ್ರ ನಾವು ಇದನ್ನು ಬಳಸೋದು. ಅದನ್ನು ಯಾವ ರೀತಿಯಲ್ಲಿ ಮತ್ತು ಮಡಿಕೆಯ ನೀರನ್ನು ಯಾವ ರೀತಿ ಯೂಸ್ ಮಾಡಬೇಕು, ಆ ನೀರನ್ನು ಕುಡಿಯೋದು ಇಂದ ಏನು ಬೆನಿಫಿಟ್ಸ್ ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಹೇಳ್ತೀನಿ. ಈಗ ಪಾರ್ಟ್ 1ನಲ್ಲಿ ಅದನ್ನು ಹೇಗೆ ವಾಶ್ ಮಾಡಬೇಕು ಅಂದರೆ, ಇಲ್ಲಿ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗುವಂತಹದ್ದು ಏನಂತ ಹೇಳಿದ್ರೆ ನಿಂಬೆಹಣ್ಣಾಗಿರ್ಬೋದು, ಮತ್ತು ಈಗ ಸಾಲ್ಟು ಸಹ ಹಾಕ್ಕೊಳ್ಬೋದು. ಟೇಬಲ್ ಸಾಲ್ಟ್ ಅಂತ ಬರುತ್ತಲ್ಲ ಆ ಉಪ್ಪು, ಇಲ್ಲಾಂದರೆ ಕಲ್ಲು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಬರುತ್ತೆ ನೋಡಿ, ಬೇಕಿಂಗ್ ಸೋಡಾನ ನೋಡಿ ಈಗ ಹಾಕ್ತಾಯಿದ್ದೀನಿ. ಇದರ ಇದಕ್ಕೆ ಇನ್ನೊಂದು ಮುಖ್ಯವಾಗಿ ಏನಂದರೆ, ತೆಂಗಿನ ಚಿಪ್ಪಿನ ನಾರು ಬರುತ್ತೆ ನೋಡಿ, ಅದನ್ನು ಉಪಯೋಗಿಸ್ಕೋಬೇಕು. ಯಾವುದೇ ಕಾರಣಕ್ಕೆ ಆಗಲಿ, ಪ್ಲ್ಯಾಸ್ಟಿಕ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಈ ಒಂದು ಕಬ್ಬಿಣದಿಂದ ಸ್ಟೀಲಲ್ಲಿ ಮಾಡಿದಂತಹ ಕೆಲವು ಸ್ಕಬ್ಬರೆಲ್ಲ ಬರುತ್ತೆ, ಅದನ್ನೆಲ್ಲ ಬಳಸಬಾರ್ದು. ತೆಂಗಿನಲ್ಲಿ ಮಾಡಿದಂತಹ ಒಂದು ನಾರನ್ನು ಬಳಸೋದ್ರಿಂದ ತುಂಬಾ ಉಪಯೋಗ ಇರುತ್ತೆ. ಈಗ ಮಡಿಕೆಯನ್ನು ತೊಳೆಯೋದಕ್ಕೋಸ್ಕರವಾಗಿ ಉಪ್ಪು ಮತ್ತು ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀನಿ, ಮತ್ತು ಅಲ್ಲಿ ತೆಂಗಿನ ನಾರನ್ನು ಸಹ ಇಟ್ಟಿದ್ದೀನಿ. ಈಗ ಉಪ್ಪಿಗೆ ಮತ್ತು ಅಡಿಗೆ ಸೋಡಾಗೆ, ಬೇಕಿಂಗ್ ಸೋಡಾಗೆ ನಾವೇನು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೆ ಆಗಲಿ, ಡಿಟರ್ಜೆಂಟ್ ಆಗಲಿ, ಅದನ್ನು ಏನೇ ಕಾರಣಕ್ಕೂ ಬಳಸಬಾರ್ದು. ಮಣ್ಣಿನ ಮಡಿಕೆಗೆ ಈ ರೀತಿ ನ್ಯಾಚುರಲ್ ಆಗಿರುವಂತಹ ಉಪ್ಪು ಮತ್ತು ನಿಂಬೆಹಣ್ಣು, ಅಡಿಗೆ ಸೋಡಾ ಇಷ್ಟನ್ನು ಮಾತ್ರ ಬಳಸಿ ನೀವು ಅದನ್ನು ಸ್ವಚ್ಛನ ಮಾಡಬೇಕಾಗತ್ತೆ. ಬೇರೆ ಒಂದು ಡಿಟರ್ಜೆಂಟು ಅದೆಲ್ಲ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಮಿಕಲ್ ಇದಾಗೋದ್ರಿಂದಾಗಿ ವಾಟರು ಅಷ್ಟೊಂದು ಪ್ಯೂರ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಬಳಸಿ ನಾವು ಮಡಿಕೆಯನ್ನು ಶುದ್ಧವನ್ನು ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ತೊಗೊಂಡಿರೋದೆಲ್ಲ ಶುದ್ಧವಾದ ನೀರಿನಲ್ಲಿ, ಅಂದರೆ ಈಗ ಟ್ಯಾಪಲ್ಲಿ ನೀರು ಬರ್ತಾ ಇರತ್ತಲ್ವ, ಈ ನೀರಲ್ಲಿ ತೊಗೊಂಡು ಆ ನೀರಿನ ಮೂಲಕವಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮಡ್ ಪಾಟನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈಗ ನೀರು ಬರ್ತಾ ಇದೆ ಅಲ್ವಾ, ಅದರ ಮೇಲೆ ನಾನೇನು ಹಾಕ್ತಾಯಿದ್ದೀನಿ ನೋಡಿ, ಅದರಲ್ಲಿ ಮೇಲೆ ನಾನು ಮುಖ್ಯವಾಗಿ ಮಿಕ್ಸ್ ಮಾಡಿದಂಥ ಉಪ್ಪು, ಅಡಿಗೆ ಸೋಡಾ ಮತ್ತು ಈ ತೆಂಗಿನ ನಾರನ್ನು ಮಾತ್ರ ಬಳಸಿ ನಾನು ಅದನ್ನು ಸ್ವಚ್ಛ ಮಾಡ್ತಾಯಿದ್ದೀನಿ. ಮತ್ತು ಮಡಿಕೆಯಲ್ಲಿನ ನೀರನ್ನು ಪ್ರತಿದಿನ ಬದಲಾಯಿಸ್ತಾ ಇರಬೇಕು. ಮತ್ತು ಮಡಿಕೆಗೆ ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಹಾಕಿ, ಮತ್ತು ಹೊರಭಾಗದ ಸ್ವಚ್ಛತೆಯನ್ನು ಹೇಗೆ ಮಾಡಬೇಕು ಅಂತೇಳಿ, ಮಡಿಕೆಯ ಹೊರಭಾಗವನ್ನು ವಾರಕ್ಕೊಮ್ಮೆಯಾದರೂ ಒರಟು ಬಟ್ಟೆ ಅಥವಾ ಬ್ರಷ್ನಿಂದ ಸ್ವಲ್ಪ ಉಜ್ಜಿಕೊಂಡು ಅದರ ರಂಧ್ರಗಳನ್ನು ಬೇಕಾಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಒಂದು ಒದ್ದೆ ಮಾಡಿದ ಬಟ್ಟೆಯೂ ಸಹ ಅದ್ರ ಮೇಲೆ ಹಾಕ್ಕೊಳ್ಬೋದು. ಮತ್ತು ಹೊಸ ಮಡಿಕೆ ಏನಾದರೂ ತಂದರೆ 24 ಗಂಟೆಗಳ ಕಾಲ ನೀರಿನಲ್ಲೇ ನೆನೆಸಿಡಬೇಕು. ಆದರೆ ಇದು ನಮ್ಮದು ತುಂಬ ವರ್ಷದಿಂದ ಸಹ ಬಳಸೋದ್ರಿಂದಾಗಿ ಇದನ್ನು ವಾಶ್ ಮಾಡಿದ್ರೆ ಸಾಕು. ನಂತರ ಸ್ವಚ್ಛಗೊಳಿಸ್ಬಿಟ್ಟು ಆಗಾಗ ಪ್ರತಿದಿನವೂ ಸಹ ನೀವು ನೀರನ್ನು ಬದಲಾಯಿಸ್ತಿದ್ರೆ ತುಂಬಾ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ಈಗ ನೋಡಿ, ನಾನು ಟ್ಯಾಪಲ್ಲಿ ಬರುವಂಥ ನೀರಿನಿಂದ
ಉಪ್ಪು ಸೋಡಾ ಮತ್ತು ಇದನ್ನೆಲ್ಲ ಹಾಕಿ ತೆಂಗಿನ ನಾರಿನಿಂದ ಕ್ಲೀನ್ನ ಮಾಡ್ತಾಯಿದ್ದೀನಿ. ಮತ್ತು ಈ ಮಡಿಕೆ ನೀರು ಏನು ಅಂತ ಹೇಳಿದ್ರೆ ಈ ಸಮ್ಮರಲ್ಲಿ ಒಂದು ರೀತಿಯಲ್ಲಿ ತುಂಬಾ ಒಳ್ಳೆಯದಿರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾನು ಮುಖ್ಯವಾಗಿ ಅದನ್ನು ವಾಶ್ ಮಾಡೋದು ಮಾತ್ರ ಹೇಳ್ತಾ ಇದ್ದೀನಿ. ಅಂದರೆ ತುಂಬ ವರ್ಷದ ಮಡಿಕೆ ಇದು. ನಾವು ಪ್ರತಿ ವರ್ಷವೂ ಸಹ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಬೇಸಿಗೆ ಕಾಲ ಬಂದಾಗ ಮಾತ್ರ ನಾನು ಇದನ್ನು ಬಳಸ್ತೀನಿ. ಏಕೆಂದರೆ ಬೇರೆ ಟೈಮಲ್ಲೆಲ್ಲ ತುಂಬಾ ಕೋಲ್ಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬಳಸೋದಿಲ್ಲ. ಈ ಸಮ್ಮರ್ ಟೈಮ್ನಲ್ಲಿ ಈ ಮಡಿಕೆ ನೀರನ್ನು ಕುಡಿಯೋದ್ರಿಂದ ನಮಗೆ ತುಂಬಾ ಉಪಯೋಗ ಇರುತ್ತೆ. ನೋಡಿ, ಅದರ ಮುಚ್ಚಳದ ಹತ್ರ ಆಗಿರ್ಬೋದು ಅಥವಾ ಎಲ್ಲ ಕಡೆಯೂ ಸಹ ನೀಟಾಗಿ ಉಪ್ಪಿನಿಂದ, ಸೋಡದಿಂದ ಮತ್ತು ಅದ್ರ ಜೊತೆಗೆ ವಿನಿಗರ್ ಅಂತ ಸಿಗುತ್ತೆ, ಅದನ್ನು ಸಹ ಬಳಸ್ಬೋದು. ಆಮೇಲೆ ನೀವು ಅದನ್ನು ನೀರು ತುಂಬಿಸ್ಕೊಂಡು ಒಂದು ಬಕೆಟಲ್ಲಿ ಅದರ ಕೆಳಭಾಗ ಇರುತ್ತೆ ನೋಡಿ, ಅದನ್ನು ನೀರು ಮುಟ್ಟುವ ರೀತಿಯಲ್ಲಿ ಅದನ್ನು ಸಹ ಕ್ಲೀನಾಗಿ ಒಂದಿನ ಫುಲ್ಲು ನೆನೆಯೋ ಹಾಗೆ ಬಿಡಿ. ನಂತರ ನೋಡಿ, ನಾನು ಆ ಪಾಟ್ನ ತೊಳೆದಾದಮೇಲೆ ಶುದ್ಧವಾದ ನೀರನ್ನು ಅಂದರೆ ಪ್ಯೂರ್ ವಾಟರ್ನ ಬಾಯ್ಲ್ಡ್ ಆಗಿರುತ್ತಲ್ಲ ಆ ವಾಟರನ್ನು ಫಿಲ್ಟರ್ ನೀರನ್ನು ನಾನು ತಣ್ಣಗೆ ಇರುವಂಥ ನೀರನ್ನು ಒಂದು ದಿನ ಕಾಯಿಸಿ ಆ ನಂತರವಾಗಿ ಅದನ್ನು ತುಂಬುತ್ತಾ ಇದ್ದೀನಿ. ಅದರ ತುಂಬಾ ತುಂಬಿ, ಯಾಕೆ ಅಂದರೆ ಮನೆಗೆ ಬಂದವ್ರಿಗೂ ಸಹ ಈ ಬೇಸಿಗೆಯಲ್ಲಿ ಆ ನೀರನ್ನು ಕೊಡೋದರಿಂದನೇ ತುಂಬಾ ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ. ಅಂದರೆ ತುಂಬಾ ತುಂಬಿ ಅದು ಏನು ಬಂದವರಿಗೆಲ್ಲ ಸಹ ಕೊಡೋಕ್ಕೂ ಸಹ ಆಗುತ್ತೆ. ಜೊತೆಗೆ ಈ ರೀತಿ ನಾವು ಕೆಮಿಕಲ್ ಇರುವಂಥ ಸೋಪು, ಡಿಟರ್ಜೆಂಟನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಕೇವಲ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಮತ್ತು ತೆಂಗಿನ ನಾರನ್ನು ಬಳಸಿ ಮಾತ್ರ ಈ ಒಂದು ಮಣ್ಣಿನ ಮಡಕೆಯನ್ನು ಶುದ್ಧಗೊಳಿಸಬೇಕಾಗುತ್ತದೆ. ಈಗ ನೋಡ್ತಾ ಇರ್ಬೋದು ನೀವು, ಮಣ್ಣಿನ ಮಡಕೆಗೆ ನೀರನ್ನು ಫುಲ್ಲು ತುಂಬಿದ್ದೀನಿ. ನಂತರ ಇದನ್ನು ನಾವು ಕ್ಲೀನಾಗಿ ಬಳಸ್ಕೊಳ್ಬೋದು. ನೋಡ್ತಾ ಇರ್ಬೋದು ಅಲ್ಲಿ. ಈಗ ನೋಡಿ, ತುಂಬಿದ ನೀರನ್ನು ನೆಕ್ಸ್ಟ್ ಡೇಯಿಂದನೇ ಕ್ಲೀನಾಗಿ ತುಂಬಾ ತಣ್ಣಗಿರುತ್ತೆ, ಕುಡಿಬೋದು. ಈ ರೀತಿಯಾಗಿ ನಾವು ಮಣ್ಣಿನ ಮಡಕೆಯನ್ನು ಸ್ವಚ್ಛಗೊಳಿಸಬೇಕು. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ.